ಮಾತನ್ನ ಹೇಳ್ತಿದ್ದಾರೆ ನೋಡಿ. ಅಲ್ಲಿ ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಆಮೇಲೆ ಯಾರು ನೋಡಿ ಕನಿಕರ ಪಡ್ತೇನೆ? ಜನರನ್ನ ನೋಡಿ ಕನಿಕರ ಪಡ್ತೇನೆ. ಅಲ್ಲಿ ಯೇಸಪ್ಪ ಇವತ್ತು ನಿಮ್ಮ ನೋಡಿ ಹೇಳ್ತಿರುವಂತ ಮಾತು ಏನಂದ್ರೆ, ನಾನು ನಿಮ್ಮ ನೋಡಿ ಏನ್ ಮಾಡ್ತೇನೆ? ಕನಿಕರ ಪಡುವಂತ ದೇವರಾಗಿದ್ದಾನೆ. ಅಲ್ಲಿ ಕನಿಕರ ಪಟ್ಟ ಮೇಲೆ ಯೇಸಪ್ಪ ಹೇಳ್ತೇವೆ ಶಿಷ್ಯರ ಹತ್ರಕ್ಕೆ ಕರೆದು, ಇವ್ರಿಗೆ ಊಟಕ್ಕೆ ಕೊಡಿ, ಊಟವನ್ನ ಇಲ್ಲೇ ಮಾಡಿಸಿ, ಅವ್ರೆಲ್ಲಾದ್ರೂ ಕಲ್ಲಲ್ಲಿ ಹೋದಾರು ಎಂಬುದಾಗಿ ಹೇಳ್ತಿದ್ದಾರೆ. ಅವಾಗ ಆ ಶಿಷ್ಯರು ಹೇಳ್ತಿದ್ದಾರೆ, ಅಲ್ಲಿ ಸುಮಾರು 4,000 ಜನರು ಏನ್ ಮಾಡಿದ್ದಾರೆ? ಸೇರಿ ಬಂದಿದ್ದಾರೆ. ಗಂಡಸರು ಮಾತ್ರ 4,000 ಜನರು ಎಂಬುದಾಗಿ ಹೇಳಲ್ಪಟ್ಟಿದೆ ವಾಕ್ಯದಲ್ಲಿ. ಹಲ್ಲೆಲೂಯಾ. ಅದರಿಂದ ಇಷ್ಟು ಜನಕ್ಕೆ ನಾವು ಆಹಾರವನ್ನ ಕೊಡುವುದಕ್ಕೆ ಎಲ್ಲಿಂದ ನಮಗೆ ಸಿಕ್ಕಿತ್ತು? ಎಡವೇಲಿ ಸಿಕ್ತು ಅಥವಾ ಊರ ಹೋಗಿ ಕೂಡ ಹೋಟೆಲ್ ಅಲ್ಲಿ ಎಷ್ಟು ಜನಕ್ಕೆ ಆಹಾರ ಎಲ್ಲಿಂದ ಇವಾಗ ತೆಗೆದುಕೊಂಡು ಬರೋದು ಎಂಬುದಾಗಿ ಯೇಸುವನ್ನು ಅವರು ಪ್ರಶ್ನೆ ಮಾಡುವುದನ್ನು ನೋಡ್ತಿದ್ದೇವೆ. ಹಲ್ಲೆಲೂಯಾ. ಆದ್ರೆ ಇದಕ್ಕಿಂತ ಏನ್ ಮಾಡಿದ್ರೆ ಯೇಸಪ್ಪ ಅದ್ಭುತ ಮಾಡಿದ್ದಾರೆ. ಹಲ್ಲೆಲೂಯಾ. ಇದೇ ರೀತಿ 5,000 ಜನರು ಸೇರಿ ಬಂದಾಗ ಯೇಸಪ್ಪ ಏನ್ ಮಾಡಿದ್ದಾರೆ? ಅವ್ರಿಗೆ ಅದ್ಭುತ ಮಾಡಿ ಊಟವನ್ನ ಕೊಟ್ಟಿದ್ದಾರೆ. ಅಷ್ಟಲ್ಲಿ ಏನ್ ಮಾಡಿ ಶಿಷ್ಯರು ಅದನ್ನ ಮರೆತು ಹೋಗಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಯೇಸಪ್ಪ ಕನಿಕರ ಪಡ್ತೇನೆ. ಯೇಸಪ್ಪ ಹೇಳ್ತಿದ್ದಾರೆ, ನಿಮ್ಮ ಹತ್ರ ಏನಿದೆ? ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 34ನೇ ವಚನ, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಆಮೇಲೆ ಎಷ್ಟು ರೊಟ್ಟಿ ಇದೆ? 7 ರೊಟ್ಟಿ ಇದೆ, ಕೆಲವೊಂದು ಸಣ್ಣ ಮೀನಿದೆ. ಅವಾಗ